ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೇಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಕಲಿಯಲೇಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ದೇರ್ ಈಸ್ ದೇರ್ ಆರ್. ದೇರ್ ಈಸ್ ಅಂದ್ರೆ ಏನು, ದೇರ್ ಆರ್ ಅಂದ್ರೆ ಏನು, ದೇರ್ ಈಸ್ ಅನ್ನ ಯಾವಾಗ ಬಳಸಬೇಕು, ದೇರ್ ಆರ್ ಅನ್ನ ಯಾವಾಗ ಬಳಸಬೇಕು, ಯಾವ ರೀತಿ ಸ್ಟ್ರಕ್ಚರ್ ಗಳನ್ನ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋಣ. ನಾವು ಈಗಾಗಲೇ ಹಲವಾರು ನೂರಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಒಂದೊಂದೇ ವಿಡಿಯೋಗಳನ್ನು ನೋಡ್ಕೊಳ್ತಾ ನೀವು ಕೂಡ ಸ್ಕಿಪ್ ಮಾಡದೇನೆ ಇಂಗ್ಲಿಷ್ ಅನ್ನು ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ತಾ ನೀವು ಕೂಡ ಇಂಗ್ಲಿಷ್ ಅನ್ನು ಮನೆಯಲ್ಲೇ ಕಲಿಯಬಹುದು. ಆದ್ರೆ ಒಂದೊಂದಾಗಿ ನೋಡ್ತಾ ಬನ್ನಿ. ಒಂದು ಸ್ಕಿಪ್ ಮಾಡಿ ಬೇರೆ ನೋಡೋದು ಅಂತಂದ್ರೆ ಅರ್ಥ ಆಗೋದಲ್ಲ. ಓಕೆ, ಇವತ್ತಿನ ತರಗತಿ ಅಂತ ದೇರ್ ಈಸ್ ಮತ್ತು ದೇರ್ ಆರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಶೇರ್ ಮಾಡಿ. ವಿಡಿಯೋ ಕೂಡ ಇಷ್ಟ ಆದ್ರೆ ನೀವು ಕೂಡ ಲೈಕ್ ಮಾಡಿ. ಇದು ಇವತ್ತಿನ ಒಂದು ಬೇರೆ ಒಂದು ಇನೋವೇಟ್ ಮಾಡಿದ್ದೇನೆ. ನೀವು ಹೇಗೆ ಬರುತ್ತೆ ಈ ಕ್ಲಾಸ್ ಅಂತ ಅನ್ನೋದನ್ನ, ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಕೂಡ ಹೇಳಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ದೇರ್ ಈಸ್, ದೇರ್ ಆರ್. ದೇರ್ ಈಸ್ ಅನ್ನೋದನ್ನ ಸಿಂಗ್ಯುಲರ್ ಮತ್ತು ಅನ್ಕೌಂಟೇಬಲ್ ನೌನ್ ಇದ್ದಾಗ ನಾವು ಬಳಸ್ತೇವೆ. ದೇರ್ ಆರ್ ನ ಪ್ಲೂರಲ್ ನೌನ್ ಗಳಿದ್ದಾಗ ನಾವು ಬಳಸ್ತೇವೆ. ಸಿಂಗ್ಯುಲರ್ ಅಂದ್ರೆ ಒಂದು, ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ನಾವು ಬಳಸ್ತೇವೆ. ಇಲ್ಲೊಂದು ಸೂತ್ರ ಇದೆ, ದೇರ್ ಈಸ್ ಪ್ಲಸ್ ಎ ಆನ್ ಅನ್ನ ಬಳಸ್ತೇವೆ ಯಾವಾಗ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನ್ ಅಂತಂದ್ರೆ ಅವು ಒಂದೇ ಇದ್ದಾಗ ಅವಾಗ ನಾವು ಎ ಮತ್ತು ಆನ್ ಅನ್ನ ನಾವು ಬಳಸ್ತೇವೆ. ಅಂದ್ರೆ ಒಂದು ವಸ್ತು ಇದ್ದಾಗ ನಾವು ಎ ಬಳಸ್ತೇವೆ, ಆನ್ ಅನ್ನ ಆರ್ ಓವೆಲ್ಸ್ ಲೆಟರ್ಸ್ ಇದ್ದಾಗ ಆನ್ ಅನ್ನ ನಾವು ಬಳಸ್ತೇವೆ. ದೇರ್ ಈಸ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಅಂದ್ರೆ ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ನಾವು ನಂಬರ್ ಕೊಡ್ಲಿಕ್ಕೆ ಬರೋದಿಲ್ಲ ಅವನನ್ನ. ಯಾವ ಉದಾಹರಣೆಗೆ ನೀರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು, ಬಟರ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಇವೆಲ್ಲವುಗಳನ್ನ ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಅದೇ ರೀತಿ ದೇರ್ ಆರ್ ಪ್ಲಸ್ ಪ್ಲೂರಲ್ ನೌನ್. ಮೊದಲಿಗೆ ದೇರ್ ಈಸ್ ಸಿಂಗ್ಯುಲರ್ ನೌನ್, ದೇರ್ ಈಸ್ ಅನ್ಕೌಂಟೇಬಲ್ ನೌನ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಇವತ್ತಿನ ಅಂತರದಲ್ಲಿ. ಇವನ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾತ್ರ ಮಾಡ್ಕೊಳ್ಳೋಣ. ಓಕೆ, ನೋಡಿ, ದೇರ್ ಈಸ್ ಪ್ಲಸ್ ಎ ಆನ್ ಪ್ಲಸ್ ಸಿಂಗ್ಯುಲರ್ ನೌನ್. ನೋಡಿ, ದೇರ್ ಈಸ್ ಅನ್ನ ಯಾವಾಗ ಬಳಸ್ತೇವೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ವಸ್ತು ಗೊತ್ತಿಲ್ಲದೆ ಇರತಕ್ಕಂಥದ್ದು, ಗೊತ್ತಿರದೆ ಇದ್ದಿರತಕ್ಕಂಥದ್ದು, ಯಾವುದೇ ಒಂದು ವಸ್ತುವಿನ ಮೇಲೆ ಒಂದು ಸಂದರ್ಭದಲ್ಲಿ ಆ ವಸ್ತುಗಳ ಬಗ್ಗೆ ನಾವು ಬೇರೆಯವರಿಗೆ ಪರಿಚಯ ಮಾಡಿಕೊಡುವ ಸಮಯದಲ್ಲಿ ದೇರ್ ಈಸ್ ಅನ್ನ ನಾವು ಬಳಸ್ತೇವೆ. ನೋಡಿ, ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್ ಅಂದ್ರೆ ಇಲ್ಲಿ ಮೇಜಿನ ಮೇಲೆ ಒಂದು ಬಾಲ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ನಾವು ಅದನ್ನ ಮತ್ತೊಬ್ರಿಗೆ ಹೇಳ್ತಾ ಇದ್ದೇವೆ, ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್. ಆದ್ರೆ ಆ ಇನ್ನೊಬ್ಬರಿಗೆ ಅದು ವಸ್ತು ಬಗ್ಗೆ ಗೊತ್ತಿರೋದಿಲ್ಲ. ಅವಾಗ ನಾವು ದೇರ್ ಈಸ್ ಅನ್ನ ನಾವು ಕೂಡ ಬಳಸಲೇಬೇಕು. ಓಕೆ, ದೇರ್ ಈಸ್ ಅ ಬಾಲ್ ಅಂತಂದ್ರೆ ಇಲ್ಲಿ ಸಿಂಗ್ಯುಲರ್ ನೌನ್ ಇದೆ. ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್ ಅಂದ್ರೆ ಮೇಜಿನ ಮೇಲೆ ಚೆಂಡು ಇದೆ. ನೀವು ಇದೇ ರೀತಿ ನಾವು ಬಳಸ್ಕೊಳ್ತಾ ಹೋಗಿ, ಇದೇ ಕರೆಕ್ಟ್. ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್, ಆ ಮೇಜಿನ ಮೇಲೆ ಒಂದು ಚೆಂಡಿದೆ. ನಾವು ಮತ್ತೊಬ್ಬರಿಗೆ ಹೇಳ್ತಾ ಇದ್ದೇವೆ, ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್, ಪ್ಲೀಸ್ ಬ್ರಿಂಗ್ ಇಟ್, ಅದನ್ನು ತೆಗೆದುಕೊಂಡು ಬಾ. ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ, ನಾವ್ ಏನು ಆ ಬಾಲ್ ನೋಡಿರೋದಿಲ್ಲ. ಅವಾಗ ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್, ಆ ಮೇಜಿನ ಮೇಲೆ ಒಂದು ಚೆಂಡಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ದೇರ್ ಈಸ್ ಆನ್ ಎಗ್ ಆನ್ ದ ಚೇರ್. ಆ ಚೇರ್ ಮೇಲೆ ಏನಿದೆ, ಮೊಟ್ಟೆ ಇದೆ. ನೋಡಿ, ಆನ್ ಎಗ್ ಅಂತಂದ್ರೇನು, ಇಲ್ಲಿ ಇದು ಇ ಅನ್ನೋದು ಓವೆಲ್, ಇದು ಬಿ ಅನ್ನೋದು ಕಾನ್ಸೋನೆಂಟ್. ಕಾನ್ಸೋನೆಂಟ್ ಗಳಿದ್ದಾಗ ಏನ ಬಳಸ್ತೇವೆ, ಆನ್ ಅನ್ನ ನಾವು ಓವೆಲ್ಸ್ ಗಳಿದ್ದಾಗ ನಾವು ಬಳಸ್ತೇವೆ. ನೋಡಿ, ದೇರ್ ಈಸ್ ಇದು ಸಿಂಗ್ಯುಲರ್, ಇದು ಕೂಡ ಸಿಂಗ್ಯುಲರ್. ನೋಡಿ, ದೇರ್ ಈಸ್ ಎ ಆನ್ ಅಲ್ಲಿ ಬಳಸ್ತೇವೆ, ಸಿಂಗ್ಯುಲರ್ ನೌನ್ ಗಳಿದ್ದಾಗ ನಾವು ಬಳಸ್ತೇವೆ. ದೇರ್ ಈಸ್ ಆನ್ ಎಗ್ ಆನ್ ದ ಚೇರ್, ಚೇರಿನ ಮೇಲೆ ಒಂದು ತತ್ತಿ ಇದೆ ಅಥವಾ ಮೊಟ್ಟೆ ಇದೆ ಅಂತ ಹೇಳ್ತೇವೆ. ಇದೇ ರೀತಿ ಬಳಸ್ಕೊಳ್ಳಿ. ದೇರ್ ಈಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ಹರ್. ಅವಳ ಪಕ್ಕದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಆದ್ರೆ ನಮ್ಗೆ ಯಾರು ಗೊತ್ತಿಲ್ಲ ಮನುಷ್ಯ, ನಾವು ಮತ್ತೊಬ್ಬರಿಗೆ ಹೇಳ್ತೇವೆ ದೇರ್ ಇಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ಹರ್. ಅವಳ ಪಕ್ಕದಲ್ಲಿ ಅಥವಾ ಅವಳ ಬಾಜು ಒಬ್ಬ ಮನುಷ್ಯ ನಿಂತಿದ್ದಾನೆ. ಇವು ಸಿಂಗ್ಯುಲರ್ ನೌನ್ಗಳಿದ್ದಾಗ.
ಅನ್ಕೌಂಟೇಬಲ್ ಇದ್ದಾಗ ಅವಾಗ್ಲೂ ಕೂಡ ಈಸ್ ಅನ್ನೇ ಬಳಸ್ತೇವೆ ನಾವು. ಈಸ್ ಅಂದ್ರೆ ಈಗಿದೆ ಅಂತ ಅರ್ಥ ನೋಡಿ. ದೇರ್ ಇಸ್ ಅ ಕರ್ಡ್ ಇನ್ ದ ರೆಫ್ರಿಜರೇಟರ್. ಕರ್ಡ್ ಅನ್ನೋದು ಅನ್ಕೌಂಟೇಬಲ್ ಆದ್ರೂ ಕೂಡ ನಾವೇನ್ ಬಳಸ್ತೀವಿ, ಇಲ್ಲಿ ಎ ಅನ್ನ ಬಳಸೋ ಹಾಗಿಲ್ಲ. ಓನ್ಲಿ ಸಿಂಗುಲರ್ ನೌನ್ಗಳಿದ್ದಾಗ ನಾವು ಏನ್ ಬಳಸ್ತೀವಿ, ಎ ಆನ್ ಅನ್ನ ನಾವು ಬಳಸ್ತೇವೆ. ದೇರ್ ಈಸ್ ಕರ್ಡ್ ಇನ್ ದ ರೆಫ್ರಿಜರೇಟರ್. ಆ ಒಂದು ರೆಫ್ರಿಜರೇಟರ್ ಅಲ್ಲಿ ಮೊಸರಿದೆ. ಕರ್ಡ್ ಅಂದ್ರೆ ಮೊಸರು ನೋಡಿ. ಇಲ್ಲಿ ಕೂಡ ಈಸ್ ಅಂದ್ರೆ ಏನು, ಬಿ ಫಾರ್ಮ್ ಇದೆ ಅಂತ ಅರ್ಥ. ಓಕೆ, ಲೆಟ್ಸ್ ಗೋ ಫಾರ್ ಸೆಕೆಂಡ್. ದೇರ್ ಈಸ್ ಅ ಶುಗರ್ ಇನ್ ದ ಜಾರ್. ಆ ಜಾರ್ ನಲ್ಲಿ ಅಥವಾ ಆ ಡಬ್ಬಿಯಲ್ಲಿ ಸಕ್ಕರೆ ಇದೆ. ಇದೇ ರೀತಿ ಹೇಳ್ಬೇಕು ನಾವು. ದ ಶುಗರ್ ಈಸ್ ಇನ್ ದ ಜಾರ್ ಅಂತ ಹೇಳೋದಿಲ್ಲ. ದೇರ್ ಈಸ್ ಶುಗರ್ ಇನ್ ದ ಜಾರ್. ಆ ಜಾರ್ ನಲ್ಲಿ ಸಕ್ಕರೆ ಇದೆ ಅಂತ ಹೇಳ್ತೇವೆ. ದೇರ್ ಈಸ್ ಆನ್ ಎಲಿಫೆಂಟ್. ಅಲ್ಲಿ ಒಂದು ಆನೆ ಇದೆ ನೋಡಿ. ಶುಗರ್ ಅನ್ನೋದು ಅನ್ಕೌಂಟೇಬಲ್, ಕರ್ಡ್ ಅನ್ನೋದು ಕೂಡ ಅನ್ಕೌಂಟೇಬಲ್. ಅಂದ್ರೆ ಇವುಗಳನ್ನ ಎಣಿಸ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಆನೆ ನೋಡಿ, ಒಂದು ದೇರ್ ಈಸ್ ಆನ್ ಎಲಿಫೆಂಟ್. ಅಲ್ಲಿ ಒಂದು ಆನೆ ಇದೆ ಅಂತ ಅರ್ಥ. ಇದು ನೌನ್ ಸಿಂಗ್ಯುಲರ್, ಇವು ಕೂಡ ಅನ್ಕೌಂಟೇಬಲ್, ಇದು ಕೂಡ ಸಿಂಗ್ಯುಲರ್ ನೌನ್. ಓಕೆ, ಇವುಗಳನ್ನ ಪ್ರಶ್ನೆ ಹೇಗೆ ಮಾಡೋದು, ಅದೇ ರೀತಿ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಅನ್ನ ಹೇಗೆ ಮಾಡೋದು ನೋಡೋಣ. ದೇರ್ ಈಸ್ ಅ ಬಾಲ್ ಆನ್ ದ ಟೇಬಲ್. ನೋಡಿ, ಆ ಮೇಜಿನ ಮೇಲೆ ಒಂದು ಬಾಲ್ ಇದೆ ಅಥವಾ ಚೆಂಡಿದೆ. ಇದು ಒಂದು ಪಾಸಿಟಿವ್ ಸೆಂಟೆನ್ಸ್, ಅಂದ್ರೆ ಅಲ್ಲಿ ಇದೆ ಅಂತ ಅರ್ಥ. ಇದನ್ನ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ, ಈ ಹೆಲ್ಪಿಂಗ್ ವರ್ಬ್ ಇದೆಲ್ಲ, ಇದರ ಜೊತೆಗೆ ನಾಟ್ ಅನ್ನ ಸೇರಿಸಿ ನಾವು ಶಾರ್ಟ್ ಫಾರ್ಮ್ ಆಗಿ ಇಸಂಟ್ ಅಂತ ಹೇಳ್ತೇವೆ. ಇದೇ ರೀತಿ ಬಳಸ್ಬೇಕು. ಈಸ್ ನಾಟ್ ಅನ್ನೋ ಹೇಳೋದಿಲ್ಲ ನೋಡಿ. ದೇರ್ ಇಸಂಟ್ ಅ ಬಾಲ್ ಆನ್ ದ ಟೇಬಲ್. ಅಲ್ಲಿ ಮೇಜಿನ ಮೇಲೆ ಒಂದು ಬಾಲ್ ಇಲ್ಲ. ದೇರ್ ಇಸಂಟ್ ಅಂತಾನೆ ಬಳಸ್ಬೇಕು, ಈಸ್ ನಾಟ್ ಅಂತ ಬಳಸೋ ಹಾಗಿಲ್ಲ. ದೇರ್ ಇಸಂಟ್ ಅ ಬಾಲ್ ಆನ್ ದ ಟೇಬಲ್. ಅಲ್ಲಿ ಮೇಜಿನ ಮೇಲೆ ಒಂದು ಬಾಲ್ ಇಲ್ಲ. ಇದನ್ನ ಪ್ರಶ್ನೆ ಹೇಗೆ ಮಾಡೋದು, ಮೊದಲಿಗೆ ನಾವೇನ್ ಮಾಡ್ಬೇಕು, ಈಸ್ ಅನ್ನ ನಾವು ಮೊದಲಿಗೆ ತಗೊಂಡ್ ಬರ್ಬೇಕು ನೋಡಿ. ಈಸ್ ದೇ ಅ ಬಾಲ್ ಆನ್ ದ ಟೇಬಲ್. ಆ ಮೇಜಿನ ಮೇಲೆ ಚೆಂಡಿದೆಯಾ, ಅಥವಾ ಆ ಬೆಂಚಿನ ಮೇಲೆ ಅಥವಾ ಟೇಬಲ್ ಮೇಲೆ ಚೆಂಡಿದೆಯಾ. ಇಸ್ ದೇರ್ ಅ ಬಾಲ್ ಆನ್ ದ ಟೇಬಲ್ ನೋಡಿ. ಟೋನ್ ಅನ್ನು ಕೂಡ ನಾವು ಚೇಂಜ್ ಮಾಡ್ತೀವಿ. ಇಸ್ ದೇರ್ ಅ ಬಾಲ್ ಆನ್ ದ ಟೇಬಲ್. ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್. ಇಸ್ ದೇರ್ ಅ ಬಾಕ್ಸ್ ಆನ್ ದ ಟೇಬಲ್. ಇಸ್ ದೇರ್ ಅ ಬಾಕ್ಸ್ ಆನ್ ದ ಚೇರ್. ಇಸ್ ದೇರ್ ಅ ಪೆನ್ ಆನ್ ದ ಚೇರ್. ಇಸ್ ದೇರ್ ಅ ಪೆನ್ಸಿಲ್ ಆನ್ ದ ಟೇಬಲ್. ಈ ರೀತಿ ನಾವು ಕ್ವಶನ್ ಮಾಡ್ಕೊಳ್ತಾ ಹೋದಾಗ ನಾವು ಇಂಗ್ಲಿಷ್ ಅನ್ನು ಜಾಸ್ತಿ ಕಲಿತೀವಿ. ಓಕೆ ನೋಡಿ, ಇಸ್ ದೇರ್ ಅ ಬಾಲ್ ಆನ್ ದ ಟೇಬಲ್. ಆ ಮೇಜಿನ ಮೇಲೆ ಚೆಂಡಿದೆಯಾ. ಇದನ್ನ isn't there a ball on the table ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ, isn't there a ball on the table. ಆ ಮೇಜಿನ ಮೇಲೆ ಬಾಲ್ ಇದ್ದಿರ್ಲಿಲ್ವಾ. ಇಲ್ಲಿ ಪ್ರಶ್ನೆ ಮಾಡಿದ್ವಿ, ಇಲ್ಲಿ ಎಸ್ ಆರ್ ನೋ, ಇದ್ದಿರ್ಲಿಲ್ವಾ ನೋಡಿ. isn't there a ball on the table. ಅಲ್ಲಿ ಮೇಜಿನ ಮೇಲೆ ಚೆಂಡು ಇರ್ಲಿಲ್ವಾ ಕೇಳ್ತಾ ಇರ್ತೇವೆ. ಅನ್ಕೌಂಟೇಬಲ್ ನೋಡಿದಾಗ ಹೇಗೆ ನೋಡಿ, there is curd in the refrigerator. ಆ ರೆಫ್ರಿಜರೇಟರ್ ಅಲ್ಲಿ ಒಂದು ಏನಿದೆ, ಮೊಸರಿದೆ ಅಂತ ನಾವು ಹೇಳಿದ್ವಿ. ಅದನ್ನ ನೆಗೆಟಿವ್ ಹೇಗೆ ಮಾಡೋದು, ದೇರ್ ಇಸಂಟ್ ಕರ್ಡ್ ಇನ್ ದ ರೆಫ್ರಿಜರೇಟರ್. ಆ ಫ್ರಿಡ್ಜ್ ಅಲ್ಲಿ ಮೊಸರಿಲ್ಲ. ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ. ಯಾವಾಗ ಅನ್ಕೌಂಟೇಬಲ್ ನೌನ್ ಇದ್ದಾಗ ಈಸ್ ಬಳಸ್ತೇವೆ, ಸಿಂಗುಲರ್ ನೌನ್ ಇದ್ದಾಗ ನಾವೇನ್ ಮಾಡ್ತೀವಿ, ಈಸ್ ಅನ್ನ ಬಳಸ್ತೀವಿ. ಆದ್ರೆ ಸಿಂಗುಲರ್ ನೌನ್ ಇದ್ದಾಗ ಎ ಮತ್ತು ಆನ್ ಅನ್ನ ಬಳಸ್ತೇವೆ. ಅನ್ಕೌಂಟೇಬಲ್ ಗಳಿದ್ದಾಗ ಎ ಮತ್ತು ಆನ್ ಅನ್ನ ನಾವು ಬಳಸೋ ಹಾಕಿಲ್ಲ. ಅದು ಆರ್ಟಿಕಲ್ ಬಗ್ಗೆ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡೋಣ. ಇಸ್ ದೇ ಕರ್ಡ್ ಇನ್ ದ ರೆಫ್ರಿಜರೇಟರ್. ಆ ರೆಫ್ರಿಜರೇಟರ್ ಅಲ್ಲಿ ಮೊಸರಿತ್ತ. ಇಸ್ ದೇ ಕರ್ಡ್ ಇನ್ ದ ರೆಫ್ರಿಜರೇಟರ್. ಆ ರೆಫ್ರಿಜರೇಟರ್ ಅಲ್ಲಿ ಮೊಸರಿತ್ತ. ಪ್ರಶ್ನೆ ಮಾಡ್ತಾ ಇದ್ದೇನೆ ಮತ್ತೊಬ್ಬರಿಗೆ ನೋಡಿ. isn't there curd in the refrigerator. ಆ ರೆಫ್ರಿಜರೇಟರ್ ಅಲ್ಲಿ ಮೊಸರು ಇಲ್ವಾ ನೋಡಿ. ನಾವು ಟೋನ್ ಅನ್ನು ಕೂಡ ನಾವು ಚೇಂಜ್ ಮಾಡಿ ಹೇಳ್ತೇವೆ ನೋಡಿ. there is curd in the refrigerator. ಪ್ಲೀಸ್ ಬ್ರಿಂಗ್ ಇಟ್. ಅಲ್ಲಿ ರೆಫ್ರಿಜರೇಟರ್ ಅಲ್ಲಿ ಮೊಸರಿದೆ, ತಗೊಂಡ್ ಬಾ. ಇಲ್ಲ ಅಂತ ಹೇಳಿಕೆ there isn't curd in the refrigerator. ಅಲ್ಲಿ ಮೊಸರಿಲ್ಲ. ಅವಾಗ ನಾವು ಪ್ರಶ್ನೆ ಮಾಡ್ತೇವೆ, is there curd in the refrigerator. ಅಲ್ಲಿ ಮೊಸರಿಲ್ವಾ ನೋಡಿ. ವಾಯ್ಸ್ ಚೇಂಜ್ ಆಗುತ್ತೆ ನೋಡಿ. isn't there curd in the refrigerator. ಅಲ್ಲಿ ಮೊಸರು ಇಲ್ವಾ. ಈಸ್ ಅನ್ನೋದು ಪ್ರೆಸೆಂಟ್ ಅಲ್ಲಿ ನಾವು ಹೇಳಲಿಕ್ಕೆ ನಾವೇನ್ ಮಾಡ್ತೇವೆ, ಬಳಸ್ತೇವೆ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಏನಂತಂದ್ರೆ ದೇರ್ ಈಸ್
ಪ್ಲಸ್ ಎ ಅಂಡ್ ಸಿಂಗ್ಯುಲರ್ ನೌನ್ ಗಳನ್ನ ಹೇಗೆ ಬಳಸೋದು ಅಂತ ನೋಡಿದ್ವಿ. ಅದೇ ರೀತಿ ದೇರ್ ಈಸ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಇದ್ದಾಗ ಹೇಗೆ ಮಾಡೋದನ್ನ ತಿಳ್ಕೊಂಡ್ವಿ. ಅದೇ ರೀತಿ ಕ್ವಶನ್ ಅನ್ನ ಹೇಗೆ ಮಾಡೋದು, ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು, ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವು ಕೂಡ ತಿಳ್ಕೊಂಡ್ವಿ. ಇದೇ ರೀತಿ ನೀವು ದೇರ್ ಈಸ್ ಸಿಂಗ್ಯುಲರ್ ನೌನ್, ದೇರ್ ಈಸ್ ಅನ್ಕೌಂಟೇಬಲ್. ಅನ್ಕೌಂಟೇಬಲ್ ಅಂದ್ರೆ ನಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಅವುಗಳನ್ನ ಸಪರೇಟ್ ಆಗಿ ಮಾಡೋಕ್ ಬರುದಿಲ್ಲ, ಅವುಗಳಿಗೆ ಅನ್ಕೌಂಟೇಬಲ್ ಅಂತ ಬಳಸಿ. ನೀವು ಕೂಡ ಇದೇ ಸ್ಟ್ರಕ್ಚರ್ ಅನ್ನ ಬಳಸಿ ನೀವು ಕೂಡ ಮಾತಾಡಿ. ದೇರ್ ಆರ್ ಬಗ್ಗೆ ನಾವು ನಾಳೆ ಒಂದು ತರಗತಿಯಲ್ಲಿ ನೋಡೋಣ. ಓಕೆ, ವಿಡಿಯೋ ಏನ್ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹ್ಯಾವ್ ಅ ನೈಸ್ ಡೇ.